ನವಶಕ್ತಿ ಪುಣ್ಯಾಶ್ರಮದಲ್ಲಿ ಜಗದಂಬಾದೇವಿ ಅಕ್ಕಿ ಮಹೋತ್ಸವ. ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದ ಸೇವಾನಗರ ತಾಂಡಾದ ನವಶಕ್ತಿ ಪುಣ್ಯಾಶ್ರಮದಲ್ಲಿ ಫೆಬ್ರವರಿ 5ರಂದು ಜಗದಂಬಾದೇವಿಯ 15ನೇ ವರ್ಷದ ಅಗ್ಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಮುರಾಹರಿ ಮಹಾರಾಜರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮ ಪೂಜ್ಯ ಮುರಾಹರಿ ಮಹಾರಾಜರು, ಸತತ 15 ವರ್ಷಗಳಿಂದ ಚೌಡಾಪುರ ಗ್ರಾಮದ ಸೇವಾನಗರ ತಾಂಡಾದಲ್ಲಿ ಜಗದಂಬಾದೇವಿಯ ಅಗ್ಗಿ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಫೆಬ್ರವರಿ 4ರಂದು ಬೆಳಗ್ಗೆ 7 ಗಂಟೆಗೆ ನವಶಕ್ತಿ ದೇವಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಶಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ಸಾಯಂಕಾಲ 4 ಗಂಟೆಗೆ ಜಗದಂಬಾದೇವಿಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ರಾತ್ರಿ 8 ಗಂಟೆಯಿಂದ ಮದ್ದು ಸುಡುವುದು ಮತ್ತು ಅಗ್ನಿ ಪುಟುವು ಕಾರ್ಯಕ್ರಮ ನಡೆಯಲಿದೆ ಎಂದರು. ಫೆಬ್ರವರಿ 5ರ ಬೆಳಗ್ಗೆ 8 ಗಂಟೆಗೆ ಅಗ್ನಿ ಪ್ರವೇಶ ಕಾರ್ಯಕ್ರಮ ಜರುಗಲಿದೆ. ನಂತರ ಚಿಣಮಗೇರ ಮಠದ ಸಿದ್ದರಾಮ ಶಿವಾಚಾರ್ಯರು ಶ್ರೀ ಮಹಾಂತೇಶ್ವರ ಮಠ ಶ್ರೀಗಳ ತುಲಾಭಾರ ಕಾರ್ಯಕ್ರಮ ನಡೆಯಲಿದೆ. ನಂತರ ಈ ಭಾಗದ ರಾಜಕೀಯ ಧುರೀಣರು, ಮುಖಂಡರು, ಸಹಸ್ರಾರು ಭಕ್ತ ಬಳಗದೊಂದಿಗೆ ಧರ್ಮಸಭೆ ನಡೆಯಲಿದೆ. ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ದೇವಿಯ ಅಗ್ಗಿ ಮಹೋತ್ಸವದಲ್ಲಿ ಭಾಗಿಯಾಗಲು ಆಹ್ವಾನ ನೀಡಿದ್ರು. ನಂತರ ಜಾತ್ರಾ ಮಹೋತ್ಸವದ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ಗವಾಯಿಗಳಾದ ಮಲ್ಲಿಕಾರ್ಜುನ್ ಶಾಸ್ತ್ರಿ, ಮುಖಂಡರುಗಳಾದ ಪ್ರೇಮಕುಮಾರ್ ರಾಠೋಡ್, ದೇವೇಂದ್ರ ರಾಠೋಡ್, ಲಕ್ಷ್ಮಣ್ ರಾಠೋಡ್, ತಾರಾಸಿಂಗ ಕಮಲಾಕರ, ಅಂಬಾದಾಸ, ಸಂತೋಷ್, ಸುಭಾಷ್ ಜಾಧವ್, ರಾಹುಲ್ ರಾಠೋಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆದರೆ ಈಗ ನಾಳೆಗೆ 3 ತಾರೀಕಿಗೆ ನಮ್ಮ ಮಹಾಂತ ಮಠದಿಂದ ಆ ನವಶಕ್ತಿ ದೇವಿಯ ಮೂರ್ತಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆಯಿಂದ ಬರ್ತಾ ಇದೆ ಈ ಮಠಕ್ಕೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಈ ಅಫಜಲ್ಪುರ ತಾಲೂಕಿನ MLA ಆಗಿರುವಂಥ MI ಪಾಟೀಲ್ ಸಾಬರು ಉದಯಪಾಲಿಸ್ತಾ ಇದ್ದಾರೆ. ಅದರಂತೆ ಜೇವರ್ಗಿ ತಾಲೂಕಿನ ಶಾಸಕರಾದ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿ ಮತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಬಂಜಾರ ಸಮಾಜದ ಮಾಜಿ MP ಆದರ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಬರ್ತಾ ಇದ್ದಾರೆ. ಅದರಂತೆ ಉತ್ತರ ವಲಯದ MLAಗಳಾದ ಬಸವರಾಜ ಮತ್ತಿಮೂಡು ಕೂಡ ಈ ಕಾರ್ಯಕ್ರಮ ಬರ್ತಾ ಇದೆ. ಮತ್ತು ಸ್ವಾಮೀಜಿಗಳು ನಮ್ಮ ಡಾಕ್ಟರ್ ಬಾಬುರಾವ್ ಮಹಾರಾಜ್ ಸುಕ್ಷೇತ್ರ ಪೌರಾದೇವಿ ಕಾಸಿ ಪೀಠದಿಂದ ಬರ್ತಾ ಇದ್ದಾರೆ. ಅದರಂತೆ ನಮ್ಮ ಬಂಜಾರ ಸಮಾಜದ ಗುರುಗಳಾದ ಪರ್ವತಲಿಂಗ ಪರಮೇಶ್ವರ ಮಹಾರಾಜ್ ಬರ್ತಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ 4 ತಾರೀಕಿಗೆ ಬೆಳಗ್ಗೆ ದೇವಿಗೆ ಗದ್ದಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ತದನಂತರ ಹೋಮ, ಲಕ್ಷ ಚಂಡಿ ಯಜ್ಞ, ಅವು 11 ದಂಪತಿ ಜೋಡಿಗಳಿಂದ ಹೋಮ ಕಾರ್ಯಕ್ರಮ ನಡ್ತಾ ಇದೆ. ತದನಂತರ ದೇವಿಯ ಧ್ವಜಾರೋಹಣ ಕಾರ್ಯಕ್ರಮ, ಅದು ಆದ ನಂತರ ದೇವಿಯ ಮಾತೃವಾತ್ಸಲ್ಯ ಸದ್ಗುರು ಮುರಹರಿ ಮಹಾರಾಜರು ಆಗಿದೆ. ಪ್ರತಿ ವರ್ಷ ಯಾವ ಭಕ್ತರಿಗೂ ಏನನ್ನು ಕಾಣಿಕೆ ಕೇಳದೆ ಭಕ್ತರ ಜೋಳಿಗೆ ಏನು ಹಾಕಿರ್ತಾರ ಆ ದುಡ್ಡಿನಲ್ಲೇ ಪ್ರತಿ ವರ್ಷಕ್ಕೆ 3 ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ಒಮ್ಮೆ ಪುರಾಣ, ಈ ಒಂದು 11 ದಿನಗಳ ಪರ್ಯಂತರವಾಗಿ ಸಾಗಿ ಬರುವಂಥ ಈ ವರ್ಷದ ಪುರಾಣ ಮಹಾಂತ ಮಡಿವಾಳೇಶ್ವರ ಕಡುಕೊಳ್ಳ ಮಡಿವಾಳೇಶ್ವರರ ಮಹಾನ್ ಪುರಾಣ ಸತತ 11 ದಿನಗಳ ಪರ್ಯಂತರವಾಗಿ ಸಾಗಿ ಬರುವಂಥದ್ದು ಆಗಿದೆ. ಈಗಾಗಲೇ 4ನೇ ದಿನದಂದು ಪಾದಾರ್ಪಣೆ ಮಾಡುವಂಥದ್ದು ಈ ಒಂದು ಪ್ರವಚನಕಾರರಾಗಿರುವಂಥ ವೇದಮೂರ್ತಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಖೇಳಿಗೆ ಮಠ ಯಾದಗಿರಿಯವರು, ಸಂಗೀತ ವೇದಮೂರ್ತಿ ಸೋಮಯ್ಯ ಸ್ವಾಮಿ ಕಲಬುರಗಿ ಹಾಗೂ ತಬಲಾ ಶ್ರೀಯುತ ಮೌನೇಶ ಪಂಚಾಳ ಕಲಬುರಗಿ. ಈ ಒಂದು ತ್ರಿಮೂರ್ತಿ ಕಲಾವಿದರಿಂದ ಸಾಗಿ ಬರುವಂಥ ಈ ಪುರಾಣ ಬಹಳ ವೈಭವಪೂರಿತವಾಗಿ ಬರೀ ಪುರಾಣ ಅಷ್ಟೇ ಅಲ್ಲ, ಬಂದಂಥ ಜನಗಳಿಗೆ ಆ ಒಂದು ಜ್ಞಾನ ಅನ್ನ ದಾಸೋಹ ಕೂಡ ನೀಡುವಂಥವರಾಗಿದ್ದಾರೆ. ನೆತ್ತಿಗೆ ಜ್ಞಾನ ದಾಸೋಹ ಎಷ್ಟು ಅವಶ್ಯವಾಗಿ ಬೇಕೋ ಹೊಟ್ಟೆಗೆ ಅನ್ನ ದಾಸೋಹ ಕೂಡ ಕೊಡುವಂಥವರಾಗಿದ್ದಾರೆ. ಬರೀ ಹೊಟ್ಟೆಗೆ ಅನ್ನ ದಾಸೋಹನೇ ಮುಖ್ಯ ಅಲ್ಲ, ನೆತ್ತಿಗೆ ಜ್ಞಾನ ದಾಸೋಹಕ್ಕೂ ಕೂಡ ಆದ್ಯತೆ ಕೊಡತಕ್ಕಂಥ ಪರಮ ಪೂಜ್ಯರು ನಮ್ಮ ಸದ್ಗುರು ಮುರಹರಿ ಮಹಾರಾಜರು ಆಗಿದ್ದಾರೆ. ನಿಜವಾಗಿ ತಮ್ಮನ್ನು ತಾವು ಗಂಧದ ಕೊರಡಿನಂತೆ ಸಮಾಜಕ್ಕಾಗಿ ಈ ದೇಹವನ್ನೇ ದಂಡಿಸಿ ಈ ಒಂದು ಸಕಲರಿಗೆ ಈ ಒಂದು ಧರ್ಮ ಬೋಧನೆಯನ್ನು ಮಾಡ್ತಕ್ಕಂಥ ಧರ್ಮದ ಧ್ವಜವನ್ನು ಹಾರಿಸಿದವರು ಸದ್ಗುರು ಮುರಹರಿ ಮಹಾರಾಜರು ಆಗಿದ್ದಾರೆ. ನಿಜವಾಗಿ ಈ ಒಂದು ಏನು ಅಂತೀವಲ್ಲ ನಾವೆಲ್ಲ ಈ ಒಂದು ಆ ಮಠದವರು ಈ ಮಠದವರು ಅಂಥೇಳಿ, ನಿಜವಾಗಿ ಇಲ್ಲಿ ಯಾವುದೂ ಇಲ್ಲ. ಯಾವುದು ಅವರು ಕನಿಷ್ಠ ಇವರು ಶ್ರೇಷ್ಠ
ಅವರು ದೊಡ್ಡವರು ಇವರು ಸಣ್ಣವರು ಅನ್ನುವಂಥದ್ದು ಏನೂ ಇಲ್ಲ.